ಈ ವಿಡಿಯೋದಲ್ಲಿ ಒಂದು ನಾವು ಡಾಕರ್ ನೆಟ್ವರ್ಕಿಂಗ್ ಬಗ್ಗೆ ಮಾತಾಡೋಣ. ಡಾಕರ್ ನೆಟ್ವರ್ಕಿಂಗ್ ಅಲ್ಲಿ ಕಾಮನ್ ಆಗಿ ನಾವು ಒಂದು 3 ಟೈಪ್ಸ್ನ ಯೂಸ್ ಮಾಡ್ತೀವಿ. ಮೊದಲನೇದು ಬಂದು ಬ್ರಿಡ್ಜ್ ನೆಟ್ವರ್ಕ್. ಇದು ಬಂದು ಡಿಫಾಲ್ಟ್ ಆಗಿರುತ್ತೆ. ನೀವು ಯಾವ್ದಾದ್ರು ಒಂದು ಕಂಟೈನರ್ನ ಡಾಕರ್ನ ಇನ್ಸ್ಟಾಲ್ ಮಾಡಿದಾಗ ಇನ್ಸ್ಟಾಲ್ ಮಾಡಿ ಅದನ್ನ ಯಾವ್ದಾದ್ರು ಒಂದು ಕಂಟೈನರ್ ರನ್ ಮಾಡಿದಾಗ ಬಂದು ಈ ಡಿಫಾಲ್ಟ್ ನೆಟ್ವರ್ಕ್ಗೆ ನಿಮಗೆ ನೆಟ್ವರ್ಕಿಂಗ್ ಕೆಪಬಿಲಿಟಿನ ಎನೇಬಲ್ ಮಾಡೋದು. ಸೆಕೆಂಡ್ ಬಂದು ವೋಸ್ಟ್ ನೆಟ್ವರ್ಕು. ವೋಸ್ಟ್ ನೆಟ್ವರ್ಕ್ ಆದಮೇಲೆ ಇನ್ನೊಂದಿದೆ, ಲಾಸ್ಟ್ ಒನ್ ಬಂದು ಓವರ್ಲೇ ನೆಟ್ವರ್ಕ್ ಅಂತ ಯೂಸ್ ಮಾಡ್ತೀವಿ. ಓವರ್ಲೇ ನೆಟ್ವರ್ಕ್ ಬಂದು ಕಾಮನ್ಲಿ ನಾವು ಕಂಟೈನರ್ ಆರ್ಕೆಸ್ಟ್ರೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂತ ಅಂದರೆ KTS ಮತ್ತು ಡಾಕರ್ ಸ್ಪ್ಯಾಮು ಆ ರೀತಿ ಇದರಲ್ಲಿ ಯೂಸ್ ಮಾಡ್ತೀವಿ ಆರ್ಕೆಸ್ಟ್ರೇಷನ್ ಅಲ್ಲಿ. ಇವಾಗ ಮೊದಲು ನಾವು ಡಿಫಾಲ್ಟ್ ಆಗಿರೋದು ಬ್ರಿಡ್ಜ್ ನೆಟ್ವರ್ಕ್ ಏನು ಅಂತ ನೋಡೋಣ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಹೋಸ್ಟ್ ಮಿಷಿನ್ ಇದೆ ಅಂತ ತಿಳ್ಕೊಳ್ಳಿ. ಹೋಸ್ಟ್ ಮಿಷಿನಲ್ಲಿ ಒಂದು ಎಥರ್ನೆಟ್ ಇಂಟರ್ಫೇಸ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ನೀವು ಇದ್ರೊಳಗಡೆ ಬಂದು ನೀವೇನು ಮಾಡ್ತೀರಾ, ಒಂದು ಹೋಸ್ಟ್ ಮಿಷಿನ್ ಒಳಗೆ ಒಂದು ಡಾಕರ್ನ ಇನ್ಸ್ಟಾಲ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ಗೊಂದು ಡಾಕರ್ದು ಏನಿದೆ ಇಂಟರ್ಫೇಸ್ ಕ್ರಿಯೇಟ್ ಆಗುತ್ತೆ, ಡಾಕರ್ 0 ಅಂತ. ಅದಾದ್ಮೇಲೆ ಬಂದು ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಟೈನರ್ನ ನೀವು ಕ್ರಿಯೇಟ್ ಮಾಡಿದಾಗ ಈ ಎಥರ್ನೆಟ್ ಮುಖಾಂತರ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡಲ್ಲ ಯಾವುದೇ ಒಂದು ಸರ್ವಿಸ್ ಆದ್ರೂ. ನಿಮ್ಮ ಡಾಕರ್ 0 ಏನಿದೆ ಆ ಇಂಟರ್ಫೇಸ್ ಮುಖಾಂತರ ನಿಮ್ದು ಯಾವುದೇ ಒಂದು ಸರ್ವಿಸ್ನ ಆಕ್ಸೆಸ್ ಮಾಡೋಕ್ಕಾಗೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಕಂಟೈನರ್ಲಿ ಒಂದು Nginxನ ಲಾಂಚ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಆ ಸರ್ವಿಸ್ನ ನಾನು ಆಕ್ಸೆಸ್ ಮಾಡಬೇಕು ಅಂತ ಅಂದರೆ ಕ್ಲೈಂಟು ಇಲ್ಲಿಂದ ರಿಕ್ವೆಸ್ಟ್ ಸೆಂಡ್ ಮಾಡಿದ್ರೆ ಮೊದಲು ಎಥರ್ನೆಟ್ ಇಂಟರ್ಫೇಸಿಗೆ ಬರುತ್ತೆ, 0ಗೆ ಬರುತ್ತೆ. ಅದಾದಮೇಲೆ ಬಂದು ಡಾಕರ್ಗೆ ಬರುತ್ತೆ, ಅದಾದಮೇಲೆ ಬಂದು ಕಂಟೈನರ್ಗೆ ಬರುತ್ತೆ. ಈ ಡಾಕರಲ್ಲಿ ಬಂತು ಅಂತ ಅಂದರೆ ನೀವು ಸಪ್ರೇಟ್ CIDR ಬ್ಲಾಕ್ ಇರುತ್ತೆ. ಇದರಲ್ಲಿ ನೋಡ್ಬೋದು ಹೋಸ್ಟಲ್ಲಿ ಸಪ್ರೇಟ್ CIDR ಬ್ಲಾಕ್ ಇದೆ. 192.117.1.0 ಅಂತ ಸಪ್ರೇಟ್ CIDR ಬ್ಲಾಕ್ ಇದೆ ನೆಟ್ವರ್ಕು. ಇದರಲ್ಲಿ ನೋಡಿದ್ರೆ ನೀವು ಇದರಲ್ಲಿ ಸಪ್ರೇಟ್ ನೆಟ್ವರ್ಕ್ ಇದೆ. ಅದು ಇವೆರಡು ಸಪ್ರೇಟ್ ನೆಟ್ವರ್ಕ್ ಯಾವ ರೀತಿ ಕಮ್ಯುನಿಕೇಟ್ ಆಗುತ್ತೆ ಅಂತಂದರೆ ಈ ರೀತಿ ಡಾಕರ್ 0 ಇಂಟರ್ಫೇಸ್ ಏನಿದೆ ಇದ್ರ ಮುಖಾಂತರ ಕಮ್ಯುನಿಕೇಟ್ ಆಗುತ್ತೆ. ಇದರೊಳಗಡೆ ಒಂದು DHCP ಇರುತ್ತೆ. ಈ DHCP ಬಂದು IPsಗಳನ್ನ ಎನೇಬಲ್ ಮಾಡುತ್ತೆ ಅಂತಂದರೆ ಈ ರೇಂಜಲ್ಲಿ. ಅವಾಗ ಏನಾಗುತ್ತೆ ಅಂತ ನೀವು ಕಂಟೈನರ್ನ ಈ ಇಂಟರ್ಫೇಸ್ನಲ್ಲಿ ಯಾವುದೇ ಒಂದು ಕ್ರಿಯೇಟ್ ಮಾಡಿದ್ರು ಡಿಫಾಲ್ಟ್ ಬ್ರಿಡ್ಜ್ ನೆಟ್ವರ್ಕಲ್ಲಿ ಅದು ಬಂದು DHCP ಬಂದು ಅಸೈನ್ ಮಾಡ್ತಾ ಹೋಗುತ್ತೆ ಈ ರೇಂಜಲ್ಲಿ. ಇವಾಗ ಬಂದು ನಾವು ಬ್ರಿಡ್ಜ್ ನೆಟ್ವರ್ಕ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಇದರಲ್ಲಿ ಬಂತು ಅಂದರೆ ಡಿಫಾಲ್ಟು ಅಂತ ಒಂದಿದೆ, ಮತ್ತು ಕಸ್ಟಮೈಸ್ ಆಗು ನಾವು ಬ್ರಿಡ್ಜ್ ನೆಟ್ವರ್ಕ್ನ ಕ್ರಿಯೇಟ್ ಮಾಡ್ಬೋದು. ಡಿಫಾಲ್ಟಾಗಿ ಒಂದು ಕ್ರಿಯೇಟ್ ಮಾಡಿ ಚೆಕ್ ಮಾಡಿ ನೋಡೋಣ. ಅದಕ್ಕೋಸ್ಕರ ನಾನು ಡಾಕರ್ ಪ್ಲೇ ವೆಬ್ಸೈಟ್ಗೆ ಹೋಗ್ತೀನಿ. ಎಲ್ಲೊಂದು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, ಇವಾಗ ಬಂದು ಇದರಲ್ಲಿ ಬಂದು ನಾನು 2 ಕಂಟೈನರ್ನ ಕ್ರಿಯೇಟ್ ಮಾಡ್ತೀನಿ ಡಿಫಾಲ್ಟ್ ಬ್ರಿಡ್ಜ್ ನೆಟ್ವರ್ಕಲ್ಲಿ. ನಾನು ಬಂದು ಒಂದು ಕಂಟೈನರ್ ಬಂದು C1 ಅಂತ ಕೊಡ್ತೀನಿ, ಈ ಕಂಟೈನರ್ ಬಂದು C2 ಅಂತ ಕೊಡ್ತೀನಿ. ಇವೆರಡು ಕಂಟೈನರ್ನ ಬಂದು ನಾನು ಒಂದೇ ನೆಟ್ವರ್ಕಲ್ಲಿ ಕ್ರಿಯೇಟ್ ಮಾಡ್ತೀನಿ. ಅಂತಂದರೆ ಡಿಫಾಲ್ಟ್ ಬ್ರಿಡ್ಜ್ ಏನಿದೆ ಆ ನೆಟ್ವರ್ಕಲ್ಲೇ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡಿ ಇನ್ ಕೇಸ್ ಏನಾದ್ರು ಆ್ಯಕ್ಸೆಸ್ ಮಾಡಬೇಕು ಅಂತ ಅಂದರೆ ನಾವು ಬಂದು ಈ ಹೋಸ್ಟ್ ನೆಟ್ವರ್ಕ್ ಏನಿದೆ ಇದಕ್ಕೆ ರಿಕ್ವೆಸ್ಟ್ ಸೆಂಡ್ ಮಾಡಿದ್ರೆ ಸಾಕು, ಇದ್ರ ಮುಖಾಂತರ ಡಾಕರ್ ಏನಿದೆ ಇಂಟರ್ಫೇಸ್ಗೆ ಹೋಗಿ ಅಲ್ಲಿಂದ ಕಮ್ಯುನಿಕೇಟ್ ಆಗುತ್ತೆ. ನಾರ್ಮಲಾಗಿ ಇಂಟರ್ನಲ್ ಇನ್ ಕೇಸ್ ಏನಾದ್ರು ಯಾವುದಾದ್ರೂ ಆ್ಯಕ್ಸೆಸ್ ಮಾಡಬೇಕು ಅಂದರೆ ಅಷ್ಟೇ ಈ ರೀತಿ ಹೋಗೋದು. ಇನ್ ಕೇಸ್ ಏನಾದ್ರು ಕಮ್ಯುನಿಕೇಷನ್ ಆಗಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಏನು ನೆಟ್ವರ್ಕ್ ಕ್ರಿಯೇಟ್ ಮಾಡಿರೋ ಡಿಫಾಲ್ಟ್ ನೆಟ್ವರ್ಕ್ ಏನಿದೆಯೋ ಅದರೊಳಗಡೆ ಕಂಟೈನರ್ ಯಾವುದು ಕ್ರಿಯೇಟ್ ಮಾಡಿರೋ ಇದು ಮತ್ತು ಇದು ಕಮ್ಯುನಿಕೇಟ್ ಆಗಬೇಕು ಅಂತಂದರೆ ಈ ನೆಟ್ವರ್ಕ್ ಬಂದು ಇಲ್ಲಿಂದ ಇಲ್ಲಿ ಕಮ್ಯುನಿಕೇಟ್ ಆಗುತ್ತೆ. ಓಕೆ, ಇವಾಗ 2 ಕಂಟೈನರ್ನ ಕ್ರಿಯೇಟ್ ಮಾಡೋಣ, C1 ಮತ್ತು C2. ಇದರೊಳಗಡೆ ಪಿಂಗುನ ಇನ್ಸ್ಟಾಲ್ ಮಾಡಿ ಪಿಂಗ್ ಮಾಡೋಣ. ಈ ಕಂಟೈನರಿಂದ ಪಿಂಗ್ ಮಾಡಿದಾಗ ನಮಗೆ ಪರ್ಟಿಕ್ಯುಲರ್ ಪಿಂಗ್ ಆಗಲ್ಲ ಅಂತ ಚೆಕ್ ಮಾಡೋಣ. ಅದಕ್ಕೋಸ್ಕರ ಬಂದು ನಾನು ಇಲ್ಲಿ ಪಿಂಗು ಏನಿದೆ ಆ ಟೂಲ್ನ ಇನ್ಸ್ಟಾಲ್ ಮಾಡಬೇಕಾಗಿರೋದು ನಾನೊಂದು ಡಾಕರ್ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಡಾಕರ್ ಫೈಲ್ ಓಕೆ, ಇದರೊಳಗಡೆ ಬಂದು ನಾನು ಫ್ರಮ್ ಬಂದು ಉಬಂಟು ಅಂತ ಕೊಡ್ತೀನಿ, ಉಬಂಟು. ಓಕೆ, ಇದರೊಳಗಡೆ ಪಿಂಗ್ನ ಇನ್ಸ್ಟಾಲ್ ಮಾಡಬೇಕಾಗಿರೋದ್ರಿಂದ ಮೊದಲು ನಾನು ಅಪ್ಡೇಟ್ ಮಾಡ್ತೀನಿ. ಅದಾದಮೇಲೆ ಬಂದು ಇದರೊಳಗಡೆ ನಾನು ಆ್ಯಪ್ಟ್ ಇನ್ಸ್ಟಾಲ್ IP utils ಪಿಂಗ್ ಅಂತ ಕೊಡ್ತೀನಿ. ಪಿಂಗ್ -5 ಅಂತ ಕೊಟ್ಟು ಇದನ್ನು ಸೇವ್ ಮಾಡ್ತೀನಿ ನಾನು. ಓಕೆ, ಡಾಕರ್ ಫೈಲ್ ಕ್ರಿಯೇಟ್ ಆಗಿದೆ. ಡಾಕರ್ ಬಿಲ್ಡ್ -t d ಬ್ರಿಡ್ಜ್ ಅಂತ ಕೊಡ್ತೀನಿ, ಡಿಫಾಲ್ಟ್ ಬ್ರಿಡ್ಜ್ ಅಂತ. ಓಕೆ, ಡಾಟ್ ಅಂತ ಕೊಟ್ಟು ಒಂದು ಡಾಕರ್ ಇಮೇಜನ್ನು ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು IP ಯುಟಿಲ್ ಏನು ಮೆನ್ಷನ್ ಮಾಡಿದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದೆ ಬೇಸ್ ಇಮೇಜ್ ಒಳಗಡೆ. ಓಕೆ, ಇವಾಗ ಒಂದು ಇಮೇಜ್ ಕ್ರಿಯೇಟ್ ಆಗಿದೆ.
ಇದ್ರ ಮುಖಾಂತರ ಬಂದು ನಾನು ಓಕೆ ನನ್ನ ಹತ್ರ ಆಲ್ರೆಡಿ ಒಂದು ಇಮೇಜ್ ಇದೆ, ಬೇರೆ ಇಮೇಜು, ಓಕೆ ನೋ ಇಶ್ಯೂ. ಡಿ ಬ್ರಿಡ್ಜ್ ಅಂತ ಏನಿದೆ ಇದನ್ನು ಬಂದು ನಾನು 2 ಇದನ್ನೇ ಯೂಸ್ ಮಾಡ್ಕೊಂಡು, ಇಮೇಜನ್ನ ಯೂಸ್ ಮಾಡ್ಕೊಂಡು 2 ಕಂಟೈನರ್ನ ಕ್ರಿಯೇಟ್ ಮಾಡ್ತೀನಿ. ಆ 2 ಕಂಟೈನರ್ ಬಂದು ಡಿಫಾಲ್ಟ್ ನೆಟ್ವರ್ಕಲ್ಲೇ ಇರುತ್ತೆ. ಇವಾಗ ನೆಟ್ವರ್ಕ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು ಅಂತ ಅಂದರೆ ಡಾಕರ್ ನೆಟ್ವರ್ಕ್ LS ಅಂತ ಕೊಟ್ಟರೆ ಸಾಕು, ನಿಮಗೆ ಇಲ್ಲಿ ಎಷ್ಟು ನೆಟ್ವರ್ಕ್ ಇದೆ ಅದೆಲ್ಲ ತೋರಿಸುತ್ತೆ. ಬ್ರಿಡ್ಜ್ ನೆಟ್ವರ್ಕ್ ಇದೆ, ಹೋಸ್ಟ್ ನೆಟ್ವರ್ಕ್ ಇದೆ, ಮತ್ತು ನನ್ನ ಅಂತ ಇದೆ. ಓಕೆ, ನಾವು ಬ್ರಿಡ್ಜ್ ನೆಟ್ವರ್ಕ್ ಇದು ನೋಡಿದ್ರೆ ಇದು ಬಂದು ಡಿಫಾಲ್ಟ್ ನೆಟ್ವರ್ಕ್. ಇನ್ ಕೇಸ್ ಏನಾದರೂ ಕಸ್ಟಮ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದಕ್ಕೂ ಕಮೆಂಟ್ ಇದೆ, ಅದು ಕಮೆಂಟ್ ಕ್ರಿಯೇಟ್ ಮಾಡ್ತು ಅಂತಂದರೆ ಇಲ್ಲಿ ಕಸ್ಟಮ್ ಏನಿದೆ ಬ್ರಿಡ್ಜ್ ನೆಟ್ವರ್ಕ್ ಅದು ತೋರಿಸುತ್ತೆ, ಯಾವ ಡ್ರೈವರ್ ಮುಖಾಂತರ ಅದು ಕ್ರಿಯೇಟ್ ಆಗಿದೆ ಅಂತ. ಓಕೆ, ಇವಾಗ ಬಂದು ನಾವು 2 ಕಂಟೈನರ್ನ ಕ್ರಿಯೇಟ್ ಮಾಡೋಣ. ಆ ಕಂಟೈನರ್ ಬಂತು ಅಂತಂದರೆ ಬ್ರಿಡ್ಜ್ ಡಿಫಾಲ್ಟ್ ನೆಟ್ವರ್ಕ್ ಏನಿದೆ ಅದ್ರ ಮುಖಾಂತರ ಕ್ರಿಯೇಟ್ ಆಗುತ್ತೆ. ಡಾಕರ್ ರನ್ -IT -D ಕಂಟೈನರ್ ಬಂದು ಇಮೇಜ್ ನೇಮ್ ಬಂದು ಡಿ ಬ್ರಿಡ್ಜ್ ಅಂತ ಕೊಟ್ಟು ನೇಮ್ ಬಂದು ನೇಮು ಈ ಕಡೆ ಕೊಟ್ಕೊಳ್ತೀನಿ, ನೇಮ್ ಬಂದು C1 ಅಂತ ಕೊಡ್ತೀನಿ, C1 ಕಂಟೈನರ್ 1 ಅಂತ. ಓಕೆ, ಇದು ಕ್ರಿಯೇಟ್ ಆಯಿತು. ಇವಾಗ ಕಂಟೈನರ್ 2 ಕ್ರಿಯೇಟ್ ಮಾಡ್ತೀನಿ, ನೇಮ್ ಬಂದು ಕಂಟೈನರ್ 2 ಅಂತ ಕೊಡ್ತೀನಿ. ಓಕೆ, 2 ಕಂಟೈನರ್ ಕ್ರಿಯೇಟ್ ಆಗಿದೆ. ಡಾಕರ್ PS ಅಂತ ಕೊಡ್ತು ಅಂತಂದರೆ 2 ಕಂಟೈನರ್ ಕ್ರಿಯೇಟ್ ಆಗಿರೋ ತೋರಿಸ್ತಾ ಇದೆ. ಓಕೆ, ಇಲ್ಲೊಂದು ಯಾವುದೋ ಕಂಟೈನರ್ ಇದೆ, ಅದನ್ನು ರಿಮೂವ್ ಮಾಡ್ತೀನಿ ನಾನು. ಕಂಟೈನರ್ ರಿಮೂವ್ -F66. ಓಕೆ, ಡಾಕರ್ PS. ಓಕೆ, 2 ಕಂಟೈನರ್ ಇದೆ, C1 ಮತ್ತು C2. ಇದು ಯಾವ ನೆಟ್ವರ್ಕಲ್ಲಿದೆ ಅಂತ ಚೆಕ್ ಮಾಡಬೇಕು ಅಂತ ಅಂದರೆ ಜಸ್ಟ್ ಡಾಕರ್ ಇನ್ಸ್ಪೆಕ್ಟ್ ಮಾಡಿದ್ರೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಇನ್ಸ್ಪೆಕ್ಟ್. ಅದಕ್ಕಿಂತ ಮೊದಲು ಇನ್ನೊಂದು ತೋರಿಸ್ಬೇಕು ನಿಮಗೆ. IP ADDR ಅಂತ ಕೊಡ್ತು ಅಂತ ಅಂದರೆ ಇಲ್ಲಿ ನೋಡ್ಬೋದು ಡಾಕರ್ 0 ಇದು ಬಂತು ಅಂತಂದರೆ ಡಾಕರ್ದು. ಇದ್ರ ಮುಖಾಂತರ ನಿಮ್ಗೆ IP ಈ DSIP ಮುಖಾಂತರ ನಿಮ್ಗೆ IP ಮೀನ್ಸ್ ಅಸೈನ್ ಆಗ್ತಾ ಇರೋದು. ಇಲ್ಲಿ ನೋಡ್ಬೋದು ಇದು ಬಂದು 17.0.1, ಇದು ಬಂದು ಡಿಫಾಲ್ಟ್ ಗೇಟ್ವೇ ಆಗಿರುತ್ತೆ ನಿಮ್ಮ ಕಂಟೈನರ್ಗಳಿಗೆ. 1.2 1.3 0.1 0.3 0.4 ಈ ರೀತಿ ನಿಮ್ಮ ಯಾವುದೋ ಒಂದು IP ನಿಮಗೆ ಕಂಟೈನರ್ಗೆ ಅಸೈನ್ ಆಗಿರುತ್ತೆ, ಅದನ್ನು ಚೆಕ್ ಮಾಡೋಣ. ಓಕೆ, ಅದಾದಮೇಲೆ ಬಂದರೆ ಯಾವ ರೀತಿ ಕಮ್ಯುನಿಕೇಟ್ ಆಗುತ್ತೆ ಅಂತಂದರೆ ಎಥರ್ನೆಟ್ 0ಗೆ ಮೊದಲು ಯಾರಾದರೂ ಕ್ಲೈಂಟು ರಿಕ್ವೆಸ್ಟ್ ಮಾಡ್ತು ಅಂತಂದರೆ ಹೋಸ್ಟ್ ಬರುತ್ತೆ ಅಂತ ಎಥರ್ನೆಟ್ 0 ಬರುತ್ತೆ, ಅದಾದಮೇಲೆ ಡಾಕರ್ ಬರುತ್ತೆ, ಅದಾದಮೇಲೆ ನಿಮ್ಮ ಕಂಟೈನರ್ ಬರುತ್ತೆ. ಓಕೆ, ಇವಾಗ ಬಂದು ಡಾಕರ್ ಇನ್ಸ್ಪೆಕ್ಟ್ ಮಾಡಿ C1 ಚೆಕ್ ಮಾಡೋಣ, ಕಂಟೈನರ್ 1 ಯಾವ IP ಅಸೈನ್ ಆಗಿದೆ ಅಂತ. ಇಲ್ಲಿ ನೋಡ್ಬೋದು ಡಿಫಾಲ್ಟ್ ಗೇಟ್ವೇ ನಾನು ಪ್ರೀವಿಯಸ್ ತೋರಿಸ್ದಂಗೆ 17.01 ಅದಕ್ಕೆ 3 ಅಸೈನ್ ಆಗಿದೆ ಅಂತಂದರೆ ಆ ನೆಟ್ವರ್ಕ್ ಡಿಫಾಲ್ಟ್ ನೆಟ್ವರ್ಕ್ ಏನಿದೆ IP ರೇಂಜ್ ಅಸೈನ್ ಆಗಿದೆ. ಇವಾಗ C2 ಅಂತ ಕೊಡ್ತೀನಿ. C2 ಅಂತ ಕೊಡ್ತು ಅಂದರೆ 04 ಅಸೈನ್ ಆಗಿದೆ. ಅಲ್ಲಿ 03 ಇತ್ತು, ಇಲ್ಲಿ 04 ಅಸೈನ್ ಆಗಿದೆ ಅಂತಂದರೆ ಒಂದೇ ನೆಟ್ವರ್ಕ್ ಏನಿದೆ ಈ ನೆಟ್ವರ್ಕ್ ಬಂತು ಅಂದರೆ ಡಿಫಾಲ್ಟ್ ಬ್ರಿಡ್ಜ್ ನೆಟ್ವರ್ಕು, ಅದರಿಂದ DSIP ಮುಖಾಂತರ ಪರ್ಟಿಕ್ಯುಲರ್ IP ಅಸೈನ್ ಆಗಿದೆ. ಇವಾಗ ಬಂದು ನಾನು C2 ಏನಿದೆ C2 ಇಂದ C1 IP ಏನಿದೆ ಅದಕ್ಕೆ ಪಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಬಂದು ಡಾಕರ್ EXEC -IT ಬಂದು ನಾನು C1 ಇಂದ ಲಾಗಿನ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಬಿನ್ ಬ್ಯಾಶ್ ಲಾಗಿನ್ ಆದಮೇಲೆ ಬಂದು ನಾನು ಪಿಂಗ್ ಮಾಡಿ ಈ C2 ಏನಿದೆ ಅಂತಂದರೆ ಕಂಟೈನರ್ 2 ಏನಿದೆ ಅದು ಪಿಂಗ್ ಮಾಡೋಕ್ಕೆ ನೋಡ್ತೀನಿ. ಪಿಂಗ್ ಆಗುತ್ತೋ ಪಿಂಗ್ ಆಗಲ್ವೋ ಅಂತ ಚೆಕ್ ಮಾಡೋಣ. ಜಸ್ಟು ಪಿಂಗ್ ಅಂತ ಕೊಟ್ಟು ಈ IP ಅಡ್ರೆಸ್ ಏನಿದೆ C2ದು ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಇನ್ಸರ್ಟ್, ಎಂಟರ್. ಇಲ್ಲಿ ನೋಡ್ಬೋದು ಪಿಂಗ್ ಆಗ್ತಾ ಇದೆ ಅಂತಂದರೆ ಒಂದ್ರ ಮಧ್ಯೆ ಇನ್ನೊಂದ್ರ ಮಧ್ಯೆ ಕಮ್ಯುನಿಕೇಷನ್ ಇರೋದಕ್ಕೋಸ್ಕರ ಒಂದು ಬ್ರಿಡ್ಜ್ ನೆಟ್ವರ್ಕ್ ಇರೋದ್ರಿಂದ ಈ ಕಮ್ಯುನಿಕೇಷನ್ ಆಗ್ತಾ ಇದೆ. ಇನ್ ಕೇಸ್ ಏನಾದರೂ ನೀವು ಇವೆರಡು ಕಂಟೈನರ್ ಸಪ್ರೇಟಾಗಿ ಅಂತಂದರೆ ಐಸೋಲೇಟೆಡ್ ಎನ್ವೈರ್ಮೆಂಟಲ್ಲಿ ಇಡಬೇಕು ಅಂತಂದರೆ ಇದಕ್ಕೂ ಈ ಕಂಟೈನರ್ಗೂ ಯಾವುದೇ ರೀತಿ ಕಮ್ಯುನಿಕೇಟ್ ಆಗಬಾರ್ದು. ಆ ರೀತಿ ಮಾಡಬೇಕು ಅಂತ ಅಂದರೆ ನಾವೇನು ಮಾಡ್ತೀವಿ ಅಂತಂದರೆ ಕಸ್ಟಮ್ ಬ್ರಿಡ್ಜ್ ನೆಟ್ವರ್ಕ್ನ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ಒಂದು ಕಸ್ಟಮ್ ಆಗಿ ಒಂದು ಬ್ರಿಡ್ಜ್ ನೆಟ್ವರ್ಕ್ನ ಕ್ರಿಯೇಟ್ ಮಾಡ್ತೀವಿ, ಇಲ್ಲೊಂದು ಬ್ರಿಡ್ಜ್ ನೆಟ್ವರ್ಕ್ನ ಕ್ರಿಯೇಟ್ ಮಾಡ್ತೀನಿ. ಇದು ಮತ್ತು ಇದ್ರ ಮಧ್ಯೆ ಯಾವುದೇ ರೀತಿ ಕಮ್ಯುನಿಕೇಷನ್ ಇರಲ್ಲ. ಈ ಡೈರೆಕ್ಟಾಗಿ ಹೋಸ್ಟ್ ಕನೆಕ್ಟ್ ಆಗಿರುತ್ತದೆ, ಇದು ಮತ್ತು ಡೈರೆಕ್ಟಾಗಿ ಹೋಸ್ಟ್ ಕನೆಕ್ಟ್ ಆಗಿರುತ್ತೆ. ಒಂದೊಂದು ಟೈಮಲ್ಲಿ ಹೆಂಗಾಗುತ್ತೆ ಅಂತಂದರೆ ನಾರ್ಮಲ್ ಆಗಿ ಡಿಫಾಲ್ಟ್ ಬ್ರಿಡ್ಜ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಇವಾಗ ಇನ್ ಕೇಸ್ ಏನಾದರೂ ಈ ಕಂಟೈನರ್ ಕಾಂಪ್ರಮೈಸ್ ಆಯಿತು ಅಂತಂದರೆ ಈ ಎಂಟೈರ್ ನೆಟ್ವರ್ಕ್ಗೆ ಕಾಂಪ್ರಮೈಸ್ ಆಗೋ ಥರ. ಇನ್ ಕೇಸ್ ಈ ಎಂಟೈರ್ ನೆಟ್ವರ್ಕ್ ಏನಾದ್ರು ಕಾಂಪ್ರಮೈಸ್ ಆಯಿತು ಅಂತಂದರೆ ಈ ಎಂಟೈರ್ ನೆಟ್ವರ್ಕ್ಗೆ ಯಾವುದಾದ್ರು ಕಂಟೈನರ್ ಕ್ರಿಯೇಟ್ ಆಗಿರುತ್ತೆ ಆ ಕಂಟೈನರ್ ಕಾಂಪ್ರಮೈಸ್ ಆಗೋ ಥರ ಅಂತಂದರೆ ಆಗ್ಬಿಡುತ್ತೆ ಆಲ್ಮೋಸ್ಟು. ಕಂಟೈನರ್ ಈ ನೆಟ್ವರ್ಕ್ ಏನಾದರೂ ಕಾಂಪ್ರಮೈಸ್ ಆಯಿತು ಅಂತಂದರೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇನ್ ಕೇಸ್ ಏನಾದರೂ ಇದೊಂದು ನೆಟ್ವರ್ಕಲ್ಲಿ ಕಸ್ಟಮ್ ನೆಟ್ವರ್ಕಲ್ಲಿ ಇಟ್ಟಿತ್ತು ಅಂತಂದರೆ ಇದಕ್ಕೂ ಯಾವುದೇ ರೀತಿ ಪಿಂಗ್ ಆಗಲ್ಲ. ಇನ್ ಕೇಸ್ ಏನಾದರೂ ಈ ನೆಟ್ವರ್ಕ್ ಏನಾದರೂ ಕಾಂಪ್ರಮೈಸ್ ಆಯಿತು ಅಂತಂದರೆ ಈ ನೆಟ್ವರ್ಕ್ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಓಕೆ, ಅಂತಂದರೆ ಐಸೋಲೇಟೆಡ್ ಆಗಿರುತ್ತೆ ಅಷ್ಟೇ. ಇವಾಗ ನಾವು ಇದು ಪಿಂಗ್ ಓಕೆ ಜಸ್ಟ್ ಕ್ಲಿಯರ್ ಮಾಡಿ ಎಕ್ಸಿಟ್ ಆಗ್ತೀನಿ.
ಓಕೆ, ಇವಾಗ ಒಂದು ಕಸ್ಟಮು ಬ್ರಿಡ್ಜ್ ನೆಟ್ವರ್ಕ್ನ ಕ್ರಿಯೇಟ್ ಮಾಡೋಣ. ಅದಕ್ಕೆ ಬಂದು ಕಮೆಂಟ್ ಬಂದು ಡಾಕರ್ ನೆಟ್ವರ್ಕ್ ಅಂತ ಕೊಡಬೇಕು. ನೆಟ್ವರ್ಕ್ ಅಂತ ಕೊಟ್ಟು ಜಸ್ಟು ಇಲ್ಲಿ ಬಂದು ಯಾವ ನೆಟ್ವರ್ಕ್ ನೇಮ್ ಬೇಕೋ ಅದನ್ನು ಕೊಡಿ ನೀವು ಇಲ್ಲಿ. ಇವಾಗ ಬಂದು ನಾನು ಬಂದು ಮುರುಳಿ ಅಂತ ಕೊಡ್ತೀನಿ. ಓಕೆ, ಡಾಕರ್ ನೆಟ್ವರ್ಕ್ ಕ್ರಿಯೇಟ್ ಮುರುಳಿ ಅಂತ ಕೊಡ್ತೀನಿ, ಎಂಟರ್ ಮಾಡ್ತೀನಿ. ಇವಾಗ ನೋಡ್ಬೋದು ಡಾಕರ್ ನೆಟ್ವರ್ಕ್ LS ಅಂತ ಕೊಡ್ತು ಅಂತ ಅಂದರೆ ಇನ್ನೊಂದು ಬ್ರಿಡ್ಜ್ ಡ್ರೈವರ್ನ ಯೂಸ್ ಮಾಡಿಕೊಂಡು ಅಂತಂದರೆ ಬ್ರಿಡ್ಜ್ ಏನಿದೆ ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ಕಸ್ಟಮ್ದು ಒಂದು ನೆಟ್ವರ್ಕ್ ಕ್ರಿಯೇಟ್ ಆಗಿದೆ ಮುರುಳಿ ಅಂತ. ಓಕೆ, ಈ ಮುರುಳಿ ನೆಟ್ವರ್ಕ್ನ ನಾನು ಒಂದು ಪಾಡ್ಗೆ ಯೂಸ್ ಮಾಡ್ತೀನಿ. ಅದಾದಮೇಲೆ ಈ ಬ್ರಿಡ್ಜ್ ಅಂತ ಏನಿದೆ ಅದನ್ನು ಇನ್ನೂ 2 ಪಾಡ್ಗಳಿಗೆ ಯೂಸ್ ಮಾಡ್ತೀನಿ. ಆಲ್ರೆಡಿ ನಾನು 2 ಪಾಡ್ ಏನಿದೆ ಇಲ್ಲಿ C1 C2, ಸಾರಿ ಇಲ್ಲಿ ನಾನು ಪಾಡ್ ಅಂತ ಹೇಳಿದೆ, ನಾನು ಕ್ಯೂಬರ್ನೆಟಿಸ್ಗೆ ಹೋಗ್ತಾ ಇದ್ದೀನಿ. ಸಾರಿ, ಇದರಲ್ಲಿ ಕಂಟೈನರ್ ಅಲ್ಲ. ಓಕೆ, ಇಲ್ಲಿ ಒಂದು ಸಪ್ರೇಟ್ ಕಂಟೈನರ್ 2 ಇದೆ. ಇದು ಬಂದು ಸಪ್ರೇಟಾಗಿ ಒಂದು ಡಾಕರ್ 0 ಅಂತಂದರೆ ಸಪ್ರೇಟಾಗಿ ಒಂದು ನೆಟ್ವರ್ಕಲ್ಲಿ ಡಿಫಾಲ್ಟ್ ನೆಟ್ವರ್ಕಲ್ಲಿ ಕನೆಕ್ಟ್ ಆಗಿದೆ. ಇದು ಬಂದು ಡೈರೆಕ್ಟು ಹೋಸ್ಟ್ ಇಂಟರ್ಫೇಸ್ಗೆ ಏನಿದೆ ಇದು ಕನೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಇವಾಗ ನಾನು ಮುರುಳಿ ಅಂತ ಒಂದು ಕ್ರಿಯೇಟ್ ಮಾಡಿದೆ, ಮುರುಳಿ ನೆಟ್ವರ್ಕು. ಓಕೆ, ಇದು ಬಂದು ಹೋಸ್ಟ್ ಕನೆಕ್ಟ್ ಆಗಿರುತ್ತೆ. ಇನ್ ಕೇಸ್ ನಾನು ಆಕ್ಸೆಸ್ ಮಾಡಬೇಕು ಅಂತಂದರೆ ಹೋಸ್ಟ್ ಬರುತ್ತೆ, ಹೋಸ್ಟಿಂದ ಈ C1ಗೆ ಹೋಗೋದು. ಇನ್ ಕೇಸ್ ಇದು ಆಕ್ಸೆಸ್ ಮಾಡಬೇಕು ಅಂತಂದರೆ, ಇನ್ ಕೇಸ್ ಏನಾದರೂ C3 ಆಕ್ಸೆಸ್ ಮಾಡಬೇಕು ಅಂತಂದರೆ ಇದ್ರ ಮುಖಾಂತರ ಇದು ಹೋಗುತ್ತೆ. ಇನ್ ಕೇಸ್ ಏನಾದರೂ ಇದು ಕಾಂಪ್ರಮೈಸ್ ಆಯಿತು ಅಂತಂದರೆ ಇದಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ, ಇದು ಕಾಂಪ್ರಮೈಸ್ ಆಯಿತು ಅಂತಂದರೆ ಇದಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಓಕೆ, ಇವಾಗ ಬಂದು ನಾನು ಈ ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ಒಂದು ಕಂಟೈನರ್ನ ಕ್ರಿಯೇಟ್ ಮಾಡ್ತೀನಿ. ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಜಸ್ಟ್ ಡಾಕರ್ ರನ್ -IT -D. ಓಕೆ, ಇದಾದಮೇಲೆ ಬಂದು ನೀವು ನೆಟ್ವರ್ಕ್ ಅಂತ ಕೊಟ್ಟು ನೀವು ನೆಟ್ವರ್ಕ್ ನೇಮ್ ಏನು ಕ್ರಿಯೇಟ್ ಮಾಡಿದರೆ ಆ ನೇಮ್ನ ಕೊಡಬೇಕಾಗತ್ತೆ, ಮುರುಳಿ. ಅದಾದಮೇಲೆ ಬಂದು ನೀವು ಡಿ ಬ್ರಿಡ್ಜ್ ಅಂತ ಏನು ನೇಮ್ ಇತ್ತು ಅದನ್ನು ಕೊಡಿ. ನಿಮ್ಗೆ ಯಾವ ನೇಮ್ ಬೇಕು, ಯಾವ ಇಮೇಜ್ ನೇಮ್ ಬೇಕೋ ಅದನ್ನು ಕೊಡ್ಬೋದು ಇಲ್ಲಿ. ನಾನು ಆಲ್ರೆಡಿ ಬಿಲ್ಡ್ ಮಾಡಿರೋದ್ರಿಂದ ಡಿ ಬ್ರಿಡ್ಜ್ ಅಂತ ಏನಿದೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಎಂಟರ್ ಮಾಡ್ತೀನಿ. ಇವಾಗ ಕಂಟೈನರ್ ಕ್ರಿಯೇಟ್ ಆಯಿತು, ಡಾಕರ್ PS. ಓಕೆ, ಇಲ್ಲಿ ನಾನು ನೇಮ್ ಕೊಡಲಿಲ್ಲ, ಹೌದು. ಇಲ್ಲ, ಇನ್ನೊಂದು ಸರಿ ಕ್ರಿಯೇಟ್ ಮಾಡ್ತೀನಿ ರೀ, ನೇಮ್ ಕೊಡ್ತೀನಿ ಕರೆಕ್ಟಾಗಿ, ಯಾಕಂದರೆ ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೇಮ್ ಬಂದು C3. ಓಕೆ, ಡಾಕರ್ ರಿಮೂವ್ -4, ಇದನ್ನ ರಿಮೂವ್ ಮಾಡ್ತೀನಿ, 5. ಓಕೆ, ಕ್ಲಿಯರ್. ಡಾಕರ್ PS ಮಾಡ್ತು ಅಂತಂದರೆ ನೋಡ್ಬೋದು ಇಲ್ಲಿ C1 C2 C3. C1 C2 ಬಂದು ಒಂದು ನೆಟ್ವರ್ಕಲ್ಲಿದೆ. C3 ಯಾವ ನೆಟ್ವರ್ಕ್ ಇದೆ ಅಂತ ಚೆಕ್ ಮಾಡೋಣ. ಡಾಕರ್ ಇನ್ಸ್ಪೆಕ್ಟ್ ಮಾಡಿ ಜಸ್ಟು C3 ಅಂತ ಕೊಡ್ತು ಅಂತ ಅಂದರೆ ಇಲ್ಲಿ ಯಾವ ನೆಟ್ವರ್ಕಲ್ಲಿದೆ ಅಂತ ತೋರಿಸುತ್ತೆ. ಎಲ್ಲಿದೆ ಅದು? ಇಲ್ಲಿ ನೋಡ್ಬೋದು ನೆಟ್ವರ್ಕ್ ಬಂತು ಅಂದರೆ ಬ್ರಿಡ್ಜ್ ಮೂಡಲ್ಲಿ ಮುರುಳಿ ಅನ್ನೋ ಕಸ್ಟಮ್ ನೆಟ್ವರ್ಕಲ್ಲಿದೆ. ಅದರದ್ದು IP ಅಡ್ರೆಸ್ ನೋಡಿ, ಪ್ರೀವಿಯಸಲ್ಲಿ ಬಂದು 17 ಏನೋ ಸಮಥಿಂಗ್ ಇತ್ತು, ಇಲ್ಲಿ ಬಂದು 19 ಆಗಿದೆ. ಅಂತಂದರೆ ಇದು ಸಪ್ರೇಟ್ ಇಂಟರ್ಫೇಸ್ನ ಕ್ರಿಯೇಟ್ ಮಾಡಿದೆ ಮುರುಳಿ ಅಂತ ನೆಟ್ವರ್ಕ್ನ. ಅದರೊಳಗಡೆ ಬಂದು ಆ DSCP ಬಂದು ಅದರದ್ದು ಬಂದು ಗೇಟ್ವೇ ಬಂದು 0.1, ಅದ್ರದ್ದು DSCP ಇಂದ ಯೂಸ್ ಮಾಡಿಕೊಂಡು ಒಂದು ಏನಿದೆ ಈ IP ಅಡ್ರೆಸ್ನ ಅಸೈನ್ ಮಾಡಿದೆ. ಇವಾಗ ಬಂದು ನಾನು ಏನು ಮಾಡ್ತೀನಿ, ಈ ಕಂಟೈನರಿಂದ C3 ಕಂಟೈನರಿಂದ C1ಗೆ ನಾನು C2ಗೆ ಬಂದು ನಾನು ಪಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ನನಗೆ C2ದು IP ಅಡ್ರೆಸ್ ಬೇಕು. ಇಲ್ಲಿ ನೋಡ್ಬೋದು, ಅಲ್ಲಿ 19 ಇತ್ತು, ಇಲ್ಲಿ 17. ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಇವಾಗ ಬಂದು ಡಾಕರ್ exec -IT C3ಗೆ ಲಾಗಿನ್ ಆಗ್ತೀನಿ. ಬಿನ್ ಬ್ಯಾಶ್ ಕೊಟ್ಟು ಜಸ್ಟ್ ಇಲ್ಲಿ ಪಿಂಗ್ ಯೂಸ್ ಮಾಡಿ ಜಸ್ಟು ಪಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಪಿಂಗ್ ಆಗಲ್ಲ. ಏನಕ್ಕೆ ಅಂತ ಅಂದರೆ ಇದು ಬಂದು ಸಪ್ರೇಟ್ ನೆಟ್ವರ್ಕು, ಇದು ಬಂದು ಸಪ್ರೇಟ್ ನೆಟ್ವರ್ಕು, ಯಾವುದೇ ರೀತಿ ಇವೆರಡರ ಮಧ್ಯೆ ಕಮ್ಯುನಿಕೇಷನ್ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಯೂಸ್ ಮಾಡ್ಕೊಂಡು ನೀವು ಐಸೋಲೇಟೆಡ್ ಆಗಿ ಇಡ್ಬೋದು ಬೇರೆ ಕಂಟೈನರ್ನ. ಓಕೆ, ಇನ್ನೊಂದು ಇವಾಗ ನಾವು ಹೋಸ್ಟದ್ದು ನೋಡೋಣ, ಇನ್ನೊಂದು ನೆಟ್ವರ್ಕದ್ದು ನೋಡೋಣ. ಹೋಸ್ಟದ್ದು ಯಾವ ರೀತಿ ಯೂಸ್ ಆಗುತ್ತೆ, ಇದೇನು ಬೇಕಾಗಿಲ್ಲ. ಇವಾಗ ಎಕ್ಸಿಟ್ ಮಾಡ್ತೀನಿ, ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಬ್ರಿಡ್ಜ್ ನೆಟ್ವರ್ಕು
ಹೋಸ್ಟ್ ಬ್ರಿಡ್ಜ್ ನೆಟ್ವರ್ಕಲ್ಲಿ ಯಾವ ರೀತಿ ಆಗ್ತಿತ್ತು ಅಂತ ಅಂದರೆ ಜಸ್ಟ್ ಇಲ್ಲೊಂದು ಇಂಟರ್ಫೇಸ್ ಕ್ರಿಯೇಟ್ ಆಗ್ತಿತ್ತು. ಇನ್ ಕೇಸ್ ಏನಾದರೂ ಇದು ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ಈ ಇಂಟರ್ಫೇಸ್ ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ಕಂಟೈನರ್ ಮುಖಾಂತರ ಈ ಮಧ್ಯದಲ್ಲಿ ಇದೊಂಥರ ಮೀಡಿಯೇಟರ್ ಥರ ಇರಬೇಕಾಗಿತ್ತು. ಇದ್ರ ಮುಖಾಂತರ ಇದೇನಾರು ಪಾಸ್ ಮಾಡಿದ್ರೆ ಅಷ್ಟೇ ಪಾಸ್ ಆಗ್ತಿತ್ತು ಕಮ್ಯುನಿಕೇಷನು. ಬಟ್ ಡಾಕರ್ ಹೋಸ್ಟಲ್ಲಿ ಆ ರೀತಿ ಅಲ್ಲ. ಪರ್ಟಿಕ್ಯುಲರ್ ಆಗಿ ನಾವು ಡಾಕರ್ ಒಳಗಡೆ ನಾವು ಅಂತಂದರೆ ಕಂಟೈನರ್ ರನ್ ಮಾಡಬಹುದು. ನಾವೇನು ಮಾಡ್ತೀವಿ, ಹೋಸ್ಟ್ ಮಿಷಿನ್ ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ಹೋಸ್ಟ್ ಮಿಷಿನಲ್ಲೇ ರನ್ ಮಾಡೋ ಥರ ಮಾಡ್ತೀವಿ. ಅಂತಂದರೆ ನಾರ್ಮಲಾಗಿ ಯಾವ ರೀತಿ ಅಂತಂದರೆ ಇವಾಗ ಹೋಸ್ಟ್ ಮಿಷಿನಲ್ಲೇ ಕಂಟೈನರ್ನ ರನ್ ಮಾಡ್ದಂಗೆ, ಯಾವುದೇ ರೀತಿ ಡಾಕರ್ ಇನ್ನೊಂದು ನೆಟ್ವರ್ಕ್ನ ಯೂಸ್ ಮಾಡ್ದಂಗೆ ಮಿಡಲಲ್ಲಿ ಈ ರೀತಿ ಇಂಟರ್ಫೇಸ್ನ ಯೂಸ್ ಮಾಡ್ದಂಗೆ ಡೈರೆಕ್ಟಾಗಿ ರನ್ ಮಾಡೋ ಥರ. ಓಕೆನಾ? ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಡಾಕರ್ ರನ್ ಕೊಡೋ ಸಮಯದಲ್ಲಿ ನಾವು ಒಂದು ನೆಟ್ವರ್ಕ್ ಕೊಟ್ಟವಲ್ಲ ಕಸ್ಟಮ್ದು ನೇಮು, ಅಲ್ಲಿ ಒಂದು ಹೋಸ್ಟ್ ಅಂತ ಕೊಡ್ತು ಅಂತಂದರೆ ಇದರಲ್ಲಿರೋ IP ಅಂತಂದರೆ ಇದರಲ್ಲಿರೋ CIDR ಬ್ಲಾಕ್ನ ಯೂಸ್ ಮಾಡಿಕೊಂಡು ಈ ಕಂಟೈನರ್ಗೆ IP ಅಡ್ರೆಸ್ಸು ಅಸೈನ್ ಆಗುತ್ತೆ. ಇನ್ ಕೇಸ್ ಏನಾದರೂ ಇದೇನಾದರೂ 192.172.1.1 ಏನಾದರೂ ಡಿಫಾಲ್ಟ್ ಗೇಟ್ವೇ ಆಗಿತ್ತು ಅಂತಂದರೆ ಇದಕ್ಕೆ ಅಟ್ಯಾಚ್ ಆಗುತ್ತೆ ಡಿಫಾಲ್ಟ್ ಗೇಟ್ವೇ. ಈ DSCP ಯೂಸ್ ಮಾಡಿಕೊಂಡು ಪರ್ಟಿಕ್ಯುಲರಾಗಿ ಯಾವುದೇ ಇದು ಹೋಸ್ಟ್ ಅಂತ ಎನೇಬಲ್ ಮಾಡಿದ್ವೋ ಅದಕ್ಕೆಲ್ಲ ಇದ್ರದ್ದು DSCP IP ಅಸೈನ್ ಆಗ್ತಾ ಹೋಗುತ್ತೆ DSCP ಮುಖಾಂತರ. ಓಕೆ, ಇವಾಗ ಅದನ್ನು ಹೋಸ್ಟನ್ನು ಕ್ರಿಯೇಟ್ ಮಾಡೋಣ. ಇಲ್ಲಿ ಬಂದು ಡಾಕರ್ ರನ್, ಅದಕ್ಕಿಂತ ಮೊದಲು ಡಾಕರ್ ನೆಟ್ವರ್ಕ್ LS ಮಾಡೋಣ. ಇಲ್ಲಿ ಬಂದು ನಾವು ಇದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ಹೋಸ್ಟ್ ಅಂತ ಏನಿದೆ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಡಾಕರ್ ಇನ್ಸ್ಪೆಕ್ಟ್ ಹೋಸ್ಟ್ ನೆಟ್ವರ್ಕ್ ಹೋಸ್ಟ್. ಇಲ್ಲೇನು ಇನ್ಫಾರ್ಮೇಷನ್ ಸಿಗೋದು ಡೌಟು. ಓಕೆ, ನೋ ಇಶ್ಯೂ. ಇವಾಗ ಒಂದು ಕಂಟೈನರ್ನ ಕ್ರಿಯೇಟ್ ಮಾಡೋಣ. ಡಾಕರ್ ರನ್ -IT -D. ಇಲ್ಲಿ ಬಂದು ನಾನು ನೆಟ್ವರ್ಕ್ನ ಮೆನ್ಷನ್ ಮಾಡ್ತೀನಿ, ನೆಟ್ವರ್ಕ್. ಓಕೆ, ಅದು ಬಂದು ನೆಟ್ವರ್ಕ್ ಬಂದು ಹೋಸ್ಟ್ ಅಂತ ಮೆನ್ಷನ್ ಮಾಡ್ತೀನಿ. ಹೋಸ್ಟ್ ಅಂತ ಮೆನ್ಷನ್ ಮಾಡಿದ್ಮೇಲೆ ಡೈರೆಕ್ಟ್ ಇಲ್ಲಿ ಒಂದು ಇಮೇಜ್ನ ರನ್ ಮಾಡ್ತೀನಿ ಯೂಸ್ ಮಾಡಿಕೊಂಡು ಕಂಟೈನರ್ನ. ಬ್ರಿಡ್ಜ್ ಡಿಫಾಲ್ಟ್ ಬ್ರಿಡ್ಜ್ ಅಂತ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಬಟ್ ಇದು ಬಂದು ನೆಟ್ವರ್ಕ್ ಬಂದು ಚೇಂಜ್ ಮಾಡ್ಕೊಳ್ತೀನಿ, ಎಂಟರ್ ಮಾಡ್ತೀನಿ. ಓಕೆ, ಡಾಕರ್ PS ಬಂತು ಅಂತ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಕಂಟೈನರ್ ಕ್ರಿಯೇಟ್ ಆಗಿದೆ. ಡಾಕರ್ ಇನ್ಸ್ಪೆಕ್ಟ್ ಅಂತ ಕೊಟ್ಟು 611 ಅಂತ ಕೊಡ್ತು ಅಂತ ಅಂದರೆ ಇದ್ರೊಳಗೆ ಲಾಗಿನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೆಟ್ವರ್ಕ್ ಬಂದು ಹೋಸ್ಟ್ ನೆಟ್ವರ್ಕ್ ಅಂತ ಕ್ರಿಯೇಟ್ ಆಗಿದೆ. ಅದಾದಮೇಲೆ ಬಂದು ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ಇದು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಯಾವ ರೀತಿ ಹೋಸ್ಟ್ ನೆಟ್ವರ್ಕ್ನ ಯೂಸ್ ಮಾಡೋದು. ಇವಾಗ ನಾವು ಒಂದು ಟಾಮ್ ಕ್ಯಾಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ಏನಂತಾರೆ ಒಂದು ಕಂಟೈನರ್ನ ಕ್ರಿಯೇಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಇದು ಬಂದು ನಾವು ಬ್ರಿಡ್ಜ್ ನೆಟ್ವರ್ಕ್ನ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳಿ. ಬ್ರಿಡ್ಜ್ ನೆಟ್ವರ್ಕ್ನ ಯೂಸ್ ಮಾಡೋದು. ಇಲ್ಲಿ ಬಂದು ಕಂಟೈನರ್ 1, ಇಲ್ಲಿ ಬಂದು ಇನ್ನೊಂದು ಡಾಕರ್ 0 ಅಂತ ಇಂಟರ್ಫೇಸ್ ಇದೆ. ಇದು ಬಂದು ಹೋಸ್ಟ್ ಇದೆ, ಹೋಸ್ಟ್ ಇಂಟರ್ಫೇಸ್ ಇದು ಅಂದರೆ H0. ಇಲ್ಲಿ ಬಂದು ಕ್ಲೈಂಟ್ ಇರೋನು ಆಕ್ಸೆಸ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಈ ಕ್ಲೈಂಟ್ ಇರೋನು ಪರ್ಟಿಕ್ಯುಲರ್ ಆಗಿ ಕಂಟೈನರ್ನ ಆಕ್ಸೆಸ್ ಮಾಡಬೇಕು ಅಂತ ಅಂದರೆ ಈ ಕಂಟೈನರ್ ರನ್ ಟೈಮಲ್ಲಿ ನೀವು ಬಂದು -P ಅಂತ ಮೆನ್ಷನ್ ಮಾಡಿ ಆ ಪರ್ಟಿಕ್ಯುಲರ್ ಪೋರ್ಟ್ನ ಎಕ್ಸ್ಪೋಸ್ ಮಾಡಬೇಕಾಗತ್ತೆ. ಈ ಪೋರ್ಟ್ನ ಎಕ್ಸ್ಪೋಸ್ ಮಾಡಿದಾಗ ಅಷ್ಟೇ ನಿಮ್ದು ಏನಿದೆ ಈ ಹೋಸ್ಟ್ ಮುಖಾಂತರ ನೀವು ಈ ಕಂಟೈನರ್ನ ಸರ್ವಿಸ್ನ ಆಕ್ಸೆಸ್ ಮಾಡೋಕ್ಕಾಗೋದು. ಇಲ್ಲ ಅಂತಂದರೆ ಈ ಪೋರ್ಟ್ ಏನಾದ್ರು ಎಕ್ಸ್ಪೋಸ್ ಮಾಡಲಿಲ್ಲ ಅಂತಂದರೆ ಯಾವುದೇ ರೀತಿ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಈ ಪೋರ್ಟಿಂದ ನೀವು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಏನಾದರೂ ಅದೇ ನೀವೇನಾದರೂ ಹೋಸ್ಟ್ ನೆಟ್ವರ್ಕಲ್ಲಿ ಏನಾದರೂ ನೀವು ಹೋಸ್ಟ್ ಮಾಡಿತ್ತು ಅಂತ ಅಂದರೆ ಈ ರೀತಿ ಹೋಸ್ಟ್ ಇರುತ್ತೆ, ಇದು ಇಂಟರ್ಫೇಸ್ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಬಂತು ಅಂತಂದರೆ ಕಂಟೈನರ್ ಬಂತು ಅಂತಂದರೆ ಈ ಹೋಸ್ಟ್ ನೆಟ್ವರ್ಕ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಿರುತ್ತೆ. ಇಲ್ಲಿ ಬಂದು ಯಾವುದೇ ರೀತಿ ಈ ರೀತಿ ಪೋರ್ಟ್ನ ಎನೇಬಲ್ ಮಾಡೋ ಅವಶ್ಯಕತೆ ಇರಲ್ಲ, ಎಕ್ಸ್ಪೋಸ್ ಮಾಡೋ ಅವಶ್ಯಕತೆ ಇರಲ್ಲ. ಈ ಹೋಸ್ಟ್ IP-ನೇ ಯೂಸ್ ಮಾಡಿಕೊಂಡು ಈ ಕಂಟೈನರ್ ರನ್ ಆಗೋದ್ರಿಂದ ಡೈರೆಕ್ಟಾಗಿ ಈ ಪೋರ್ಟ್ ಯಾವುದ್ರಲ್ಲಿ ಎನೇಬಲ್ ಆಗುತ್ತೆ, 8080 ಎನೇಬಲ್ ಆಗುತ್ತೆ ಅಂತಂದರೆ ಡೈರೆಕ್ಟಾಗಿ ಈ ಹೋಸ್ಟ್ದು IP ತೊಗೊಂಡು ಈ ಹೋಸ್ಟ್ IP ಮುಖಾಂತರ ಜಸ್ಟ್ 8080 ಹಾಕಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ನಿಮಗೆ ಈ ಪೋರ್ಟು ಈ ಸರ್ವಿಸ್ ಬಂದು ಎನೇಬಲ್ ಆಗಿಬಿಡುತ್ತೆ. ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಪ್ರಾಕ್ಟಿಕಲ್ ಸೆಷನ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಇವಾಗ ಜಸ್ಟ್ ನಾವು ಒಂದು ಟಾಮ್ ಕ್ಯಾಟ್ ಸರ್ವರ್ನ ಕ್ರಿಯೇಟ್ ಮಾಡೋಣ. ಮೊದಲು ನಾವು ಪೋರ್ಟ್ನ ಎಕ್ಸ್ಪೋಸ್ ಮಾಡೋದು ಬೇಡ, ಅವಾಗ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡೋಣ, ಆಕ್ಸೆಸ್ ಆಗುತ್ತೆ ಆಕ್ಸೆಸ್ ಆಗಲ್ವ ಅಂತ. ಜಸ್ಟು ಡಾಕರ್ ರನ್ -IT -D. ಇಲ್ಲಿ ಯಾವುದೇ ರೀತಿ -P ಎಕ್ಸ್ಪೋಸ್ ಮಾಡ್ತಾ ಇಲ್ಲ. ಅದಾದಮೇಲೆ ಬಂದು ಟಾಮ್ ಮುರುಳಿ, ನನ್ನ ಹತ್ರ ಒಂದು ಇಮೇಜ್ ಇದೆ ರೆಪೋದಲ್ಲಿ ಟಾಮ್ ಕ್ಯಾಟ್ದು, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಟಾಮ್ ಕ್ಯಾಟ್ ವರ್ಷನ್ 1 ಅಂತ ಕೊಟ್ಟು ಎಂಟರ್ ಮಾಡ್ತೀನಿ. ಓಕೆ, ಡಾಕರ್ ರನ್
ಸಾರಿ ಮೂರುಳ್ಳಿ ಡಬಲ್ ಐ ಬರಬೇಕಿಲ್ಲಿ. ಓಕೆ, ಇನ್ನೇನಾದರೂ ಮಿಸ್ ಮಾಡಿದಾನ? ಓಕೆ, ಡಾಕರ್ ಪಿ ಎಸ್ ಮಾಡಿ ನೋಡೋಣ. ಇಲ್ಲಿ ನೋಡ್ಬೋದು 8080 ಏನಿದೆ ಅಂತಂದರೆ ಮೂರುಳ್ಳಿ ವರ್ಷನ್ 1 ಏನಿದೆ, ಇದು ಬಂದು ಪೋರ್ಟ್ ಬಂದು 8080. ಇದನ್ನು ಆ್ಯಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಅದಕ್ಕೋಸ್ಕರ ನಾವು ಈ ದೊಡ್ಡ ಸ್ಕ್ರೀನಿಂದ ಚಿಕ್ಕ ಸ್ಕ್ರೀನ್ಗೆ ಹೋಗಬೇಕಾಗುತ್ತೆ. ಆಲ್ಟ್ ಎಂಟರ್ ಹೊಡೆದ್ರೆ ಚಿಕ್ಕ ಸ್ಕ್ರೀನ್ಗೆ ಹೋಗುತ್ತೆ. ಇಲ್ಲಿ ನೋಡ್ಬೋದು ಓಪನ್ ಪೋರ್ಟು. ನೀವು ಹೋಸ್ಟ್ ಮಿಷಿನಿಂದ ಆ್ಯಕ್ಸೆಸ್ ಮಾಡಬೇಕು ಅಂತಂದರೆ ಈ ಇದರಲ್ಲಿ ಬಂತು ಅಂತಂದರೆ ಐ ಪಿ ಅಡ್ರೆಸ್ನ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ಓಪನ್ ಪೋರ್ಟ್ ಅಂತ ಕೊಟ್ಟು ಆ ಪರ್ಟಿಕ್ಯುಲರ್ ಪೋರ್ಟ್ನ ಕೊಡ್ತು ಅಂತಂದರೆ ನೀವು ಹೋಸ್ಟ್ ಮುಖಾಂತರ ಆ ಕಂಟೈನರ್ ಏನಿದೆ ಅದ್ರ ಮುಖಾಂತರ ಆ್ಯಕ್ಸೆಸ್ ಮಾಡ್ಬೋದು. ಜಸ್ಟ್ ಓಪನ್ ಪೋರ್ಟ್ ಅಂತ ಕೊಡಿ. 8080 ಈ ಸರ್ವಿಸ್ ರನ್ ಆಗ್ತಾ ಇರೋದು. ಬಟ್ ಇದನ್ನು ಎಕ್ಸ್ಪೋಸ್ ಮಾಡಿಲ್ಲ ಅಷ್ಟೇ ನಾವು ಔಟ್ಸೈಡ್ಗೆ ಅಂತ, ಅಂದರೆ ಈ ಹೋಸ್ಟ್ಗೆ ಯಾವುದೇ ರೀತಿ ಇಲ್ಲಿಂದ ಇಲ್ಲಿಗೆ ಯಾವುದೇ ರೀತಿ ಎಕ್ಸ್ಪೋಸ್ ಮಾಡಿಲ್ಲ. ಇವಾಗ ಜಸ್ಟು ಓಪನ್ ಕೊಡೋಣ. 8080 ಕೊಟ್ಟು ಓಪನ್ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿ ಓಪನ್ ಆಗಲ್ಲ, ಎರರ್ ಅಂತ ಬರುತ್ತೆ. ಏನಕ್ಕೆ ಅಂತ ಅಂದರೆ ಕಮ್ಯುನಿಕೇಷನ್ ಬಂತು ಅಂತಂದರೆ ಇಷ್ಟಕ್ಕೆ ಮಾತ್ರ ಲಿಮಿಟ್ ಆಗಿದೆ, ಇಲ್ಲಿಗೆ ಯಾವುದೇ ರೀತಿ ಎಕ್ಸ್ಪೋಸ್ ಮಾಡಿಲ್ಲ. -P ಅಂತ ಕೊಟ್ಟರೆ ಅಷ್ಟೇ ಇದರಿಂದ ಇದಕ್ಕೆ ಕಮ್ಯುನಿಕೇಷನ್ ಹ್ಯಾಪನ್ ಆಗಿ ಇದ್ರ ಮುಖಾಂತರ ನೀವು ಆ್ಯಕ್ಸೆಸ್ ಮಾಡೋಕ್ಕಾಗೋದು. ಇವಾಗ ಕೊಟ್ಟು ನೋಡೋಣ. ಅದನ್ನೇ ಸೇಮ್ನೇ ಯೂಸ್ ಮಾಡ್ಕೊಳ್ತೀನಿ. ಇಲ್ಲಿ ಬಂದು -P 8080 ಇದನ್ನು ಯಾವ್ದು ಬೇಕಾದ್ರೂ ಕೊಡ್ಬೋದು ನೀವು ಕಸ್ಟಮು. 8080 ಇಲ್ಲಿ ಬಂದು ನಾನು 8089 ಅಂತ ಕೊಡ್ತೀನಿ. ಯಾವ್ದು ಬೇಕಾದ್ರೂ ಕೊಡ್ಬೋದು. ಆಲ್ರೆಡಿ ಒಂದು ಕಂಟೈನರ್ನ 8080 ರನ್ ಮಾಡಿರೋದ್ರಿಂದ ನಾನು ಇಲ್ಲಿ 8089 ಅಂತ ಕೊಡ್ತೀನಿ, ನೋ ಇಶ್ಯೂ. ಓಕೆ, ಇದರಲ್ಲಿ ಬಂದು ನಾನು ನೇಮ್ನು ಅಸೈನ್ ಮಾಡ್ಬಿಡ್ತೀನಿ. ನೇಮ್ ಬಂದು ಎಕ್ಸ್ಪೋಸ್ಡ್ ಟಾಮ್ ಕ್ಯಾಟ್ ಅಂತ ಕೊಡ್ತೀನಿ. ಓಕೆ, ಎಂಟರ್ ಕೊಟ್ಟ ತಕ್ಷಣವೇ ನಿಮಗೆ ಡಾಕರ್ PS ಅಂತ ಕೊಡಿ. ಓಕೆ, ಎಲ್ಲಿ ರನ್ ಆಗ್ತಿದೆ ಚೆಕ್ ಮಾಡಿ, ಎಲ್ಲಿದೆ ಅದು. ಎಕ್ಸ್ಪೋಸ್ಡ್ ಟಾಮ್ ಕ್ಯಾಟ್ ಏನಿದೆ ಇಲ್ಲಿ ನೋಡ್ಬೋದು 8089ಇಂದ ನೀವು ಈ ಪರ್ಟಿಕ್ಯುಲರಾಗಿ ಇಂಟರ್ನೆಟ್ IP ಏನಿದೆ 00 ಇದ್ರ ಮುಖಾಂತರ ನೀವು ಆ್ಯಕ್ಸೆಸ್ ಮಾಡಬೇಕು. 8089 ಅಂತ ಬರುತ್ತೆ. ನೀವು ಆಲ್ಟ್ ಎಂಟರ್ ಕೊಡ್ತು ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಯಾವಾಗ ಹೋಸ್ಟ್ ಮುಖಾಂತರ ಕನೆಕ್ಟ್ ಮಾಡಿದ್ರೋ ಅವಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಎಕ್ಸ್ಪೋಸ್ ಮಾಡಿದ್ರೋ ಅಷ್ಟು ಹೋಸ್ಟ್ ಕನೆಕ್ಟ್ ಆಯಿತು. ಇಲ್ಲಿ ಆಟೋಮೆಟಿಕ್ಕಾಗಿ ಅದೇ ಎನೇಬಲ್ ಮಾಡ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮದು ಟಾಮ್ ಕ್ಯಾಟ್ ಏನಿದೆ ಅದು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ವೆಯ್ಟ್ ಮಾಡೋಣ. ಡಾಕರ್ PS 8089 ಇಲ್ಲಿ ಇನ್ನೊಂದ್ಸರಿ ಓಪನ್ ಮಾಡಿ. 8089 ಓಕೆ, ಇಲ್ಲಿ ನೋಡ್ಬೋದು ಓಪನ್ ಆಯಿತು 8089 ಅಂತ. ಅಂದರೆ ಮೊದಲು -P ಅಂತ ಯಾವುದು ಕೊಡಲಿಲ್ಲ ಅಂತ ಅಂದರೆ ಈ ರೀತಿ ಎಕ್ಸ್ಪೋಸ್ ಆಗಿರಲ್ಲ. ನೀವು -P ಅಂತ ಕೊಟ್ಟು ಎಕ್ಸ್ಪೋಸ್ ಮಾಡಿದ್ರೆ ಅಷ್ಟೇ ಇದ್ರ ಮುಖಾಂತರ ಕಮ್ಯುನಿಕೇಟ್ ಆಗೋದು. ಇದರಲ್ಲಿ ನೋಡಲ್ಲ, ಇದರಲ್ಲಿ ಯಾವುದೇ ರೀತಿ P-ನ ಕೊಡೋ ಅವಶ್ಯಕತೆ ಇರಲ್ಲ. ಯಾಕಂತಂದರೆ ಈ ನೆಟ್ವರ್ಕ್ನೇ ಅದು ಯೂಸ್ ಮಾಡ್ಕೊಂಡಿರೋದ್ರಿಂದ ಈ ನೆಟ್ವರ್ಕ್ಲಿ ಜಸ್ಟು IP ಅಡ್ರೆಸ್ ಮೆನ್ಷನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಇದ್ರ ಮಧ್ಯೆ ಕಮ್ಯುನಿಕೇಟ್ ಆಗುತ್ತೆ. ಅದಕ್ಕಿಂತ ಮೊದಲು ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಈ ಕಂಟೈನರ್ಗಳೆಲ್ಲ ರಿಮೂವ್ ಮಾಡ್ಬಿಡ್ತೀನಿ. ಡಾಕರ್ ರಿಮೂವ್ -F ಇದರೊಳಗಡೆ ಬಂದು ನಾನು ಈ ಕಮೆಂಟ್ನ ಪಾಸ್ ಮಾಡ್ತೀನಿ. ಅವಾಗೆಲ್ಲ ರಿಮೂವ್ ಆಗುತ್ತೆ. ಡಾಕರ್ PS ಅಂತ ಕೊಟ್ಟು ಓಕೆ, ಡಾಕರ್ PS ಓಕೆ, ಯಾವುದೋ ಕಂಟೈನರ್ ಇಲ್ಲ. ಓಕೆ, ಇವಾಗ ಒಂದು ಹೋಸ್ಟ್ ನೆಟ್ವರ್ಕಲ್ಲಿ ಒಂದು ಕಂಟೈನರ್ನ ಕ್ರಿಯೇಟ್ ಮಾಡೋಣ. ಡಾಕರ್ ರನ್ -IT -D ನೆಟ್ವರ್ಕ್ ಬಂದು ಹೋಸ್ಟ್ ಅಂತ ಕೊಡೋಣ. ಹೋಸ್ಟ್ ಅಂತ ಕೊಟ್ಟು ಡೈರೆಕ್ಟಾಗಿ P ಅಂತ ಯಾವುದೇ ರೀತಿ ಎಕ್ಸ್ಪೋಸ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂತಂದರೆ ಹೋಸ್ಟ್ IP-ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಇದು. ಅದಾದಮೇಲೆ ಬಂದು ಮೂರುಳ್ಳಿ ಟಾಮ್ ಕ್ಯಾಟ್ ವರ್ಷನ್ 1 ಅಂತ ಕೊಟ್ಟು ಎಂಟರ್ ಕೊಡೋಣ. ಓಕೆ, ಇದು ರನ್ ಆಗ್ತಾ ಇದೆ ನೋಡೋಣ. ಡಾಕರ್ PS ಓಕೆ, ಇದು 8080 ಡಿಫಾಲ್ಟಾಗಿ ರನ್ ಆಗ್ತಾ ಇರುತ್ತೆ. ಇದು ಎಂಟರ್ ಕೊಟ್ಟು ಇಲ್ಲಿ ಓಪನ್ ಅಂತ ಕೊಟ್ಟು ಇಲ್ಲಿ ಜಸ್ಟ್ 8080ನ ನೀವು ಎಂಟರ್ ಮಾಡಿ ಅಷ್ಟೇ. ಇಲ್ಲಿ ನೋಡ್ಬೋದು 8080 ಇನ್ನೊಂದ್ಸರಿ ಮೆನ್ಷನ್ ಮಾಡ್ತೀನಿ ನೋಡಿ. ಇಲ್ಲಿ ಯಾವುದೇ ರೀತಿ ನಾವು ಪೋರ್ಟ್ನ ಎಕ್ಸ್ಪೋಸ್ ಮಾಡಿಲ್ಲ ಅಂತಂದರೆ ಡೈರೆಕ್ಟಾಗಿ ಹೋಸ್ಟ್ IP-ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಆ್ಯಕ್ಸೆಸ್ ಮಾಡ್ಬೋದು. ಯಾವ ರೀತಿ ಆ್ಯಕ್ಸೆಸ್ ಆಯಿತು ಇದು, ಈ ರೀತಿ ಕಂಟೈನರ್ 3 ಅಂತ ಒಂದು ಕ್ರಿಯೇಟ್ ಮಾಡ್ದೋ. ಇದು ಜಸ್ಟು ಹೋಸ್ಟ್ ನೆಟ್ವರ್ಕ್ ಏನಿದೆ ಈ IP-ನ ಇದಕ್ಕೆ ಅಸೈನ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಇದ್ರ ಮುಖಾಂತರ ಅದು ಡೈರೆಕ್ಟಾಗಿ ಕಮ್ಯುನಿಕೇಟ್ ಆಗುತ್ತೆ. ಇನ್ ಕೇಸ್ ಏನಾದರೂ ಈ ಕಂಟೈನರ್ನ ಆ್ಯಕ್ಸೆಸ್ ಮಾಡಬೇಕು ಅಂತ ಅಂದರೆ ಜಸ್ಟು ಈ ಹೋಸ್ಟ್ IP ತಗೊಂಡು 8080 ಅಂತ ಹಾಕಿದ್ರೆ ಸಾಕು. ಈ ಡಿಫಾಲ್ಟ್ ಪೋರ್ಟ್ ಏನಿದೆ ಅದನ್ನು ಕೊಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ಎಕ್ಸ್ಪೋಸ್ ಆಗುತ್ತೆ. ಬಟ್
ಬ್ರಿಡ್ಜ್ ನೆಟ್ವರ್ಕಲ್ಲಿ ಆ ರೀತಿ ಅಲ್ಲ. ಬ್ರಿಡ್ಜ್ ನೆಟ್ವರ್ಕಲ್ಲಿ ಬಂತು ಅಂತ ಅಂದರೆ ಇಲ್ಲಿ ಇನ್ನೊಂದು ನೆಟ್ವರ್ಕ್ ಇರೋದ್ರಿಂದ ಬ್ರಿಡ್ಜ್ ತರೋದು, ಡಿಫಾಲ್ಟ್ ಬ್ರಿಡ್ಜ್ ತರೋದು. ಇದಕ್ಕೂ ನೀವು ಏನಾದರೂ ಆ್ಯಕ್ಸೆಸ್ ಮಾಡಬೇಕು ಅಂತಂದರೆ ಇಲ್ಲಿ ಬಂದು -P ಅಂತ ಕೊಟ್ಟು 8080 ಇದಕ್ಕೆ ಇದು ಲಿಂಕ್ ಆಗುತ್ತೆ. 8080 ಕಾಣಿಸಿಲ್ಲ ಅಂತಂದರೆ ಇದಕ್ಕೆ ಲಿಂಕ್ ಆಗುತ್ತೆ ಅಂತ ಅಂದರೆ ನೀವು ಇದು ಬಂದು ಟಾರ್ಗೆಟ್ ಅಂತ ತಿಳ್ಕೊಳ್ಳಿ, ಕಂಟೈನರ್ 3 ಪೋರ್ಟು. ಇದು ಬಂತು ಅಂತಂದರೆ ನೀವು ಆ್ಯಕ್ಸೆಸ್ ಮಾಡೋ ಪೋರ್ಟು ಅಂತ ತಿಳ್ಕೊಳ್ಳಿ. ಓಕೆನಾ. ಇನ್ ಕೇಸ್ ಏನಾದರೂ ನೀವು ಇದನ್ನು ಆ್ಯಕ್ಸೆಸ್ ಮಾಡಬೇಕು ಅಂದರೆ ಹೋಸ್ಟಿಂದ ಮುಖಾಂತರ ಆ್ಯಕ್ಸೆಸ್ ಮಾಡ್ತಾ ಇರೋದಲ್ವ, ಅದಕ್ಕೆ ನೀವೇನು ಮಾಡ್ತೀರಾ, ಹೋಸ್ಟ್ದು IP ತೊಗೊಳ್ತೀರಾ. ಹೋಸ್ಟ್ದು IP ತೊಗೊಂಡು ಯಾವುದೋ ಹೋಸ್ಟ್ ಕಡೆ ಇರೋದು 8080 ಇದನ್ನು ಬಂದು 8080 ಅಂತ ಕೊಟ್ಟು ಆ್ಯಕ್ಸೆಸ್ ಮಾಡ್ತೀರಿ. ಈ ರೀತಿ ನೀವು ಯೂಸ್ ಮಾಡ್ಕೊಳ್ತೀರಿ. ಇನ್ನೊಂದು ಬಂದು ಓವರ್ಲೇ ನೆಟ್ವರ್ಕ್ ಬಂತು ಅಂತಂದರೆ ಇದರಲ್ಲಿ ಬಂತು ಅಂತಂದರೆ ನೀವು ಬ್ರಿಡ್ಜ್ ನೆಟ್ವರ್ಕಲ್ಲಿ ಬಂತು ಅಂತಂದರೆ ಒಂದೇ ಒಂದು ಹೋಸ್ಟ್ ಒಳಗಡೆ ಒಂದು ಡಾಕರ್ನ ಕ್ರಿಯೇಟ್ ಮಾಡಿ ಅದರೊಳಗಡೆ ನೀವು ಯಾವುದೇ ರೀತಿ ನೆಟ್ವರ್ಕ್ ಏನಾಗಲಿ ಡಿಫಾಲ್ಟ್ ನೆಟ್ವರ್ಕ್ ಆಗಲಿ ಯೂಸ್ ಮಾಡ್ತಿದ್ರಿ. ಈ ಓವರ್ಲೇ ನೆಟ್ವರ್ಕಲ್ಲಿ ಬಂತು ಅಂತಂದರೆ ಇದೇ ರೀತಿ ಹೋಸ್ಟ್ಗಳು ಬೇಜಾನಿರುತ್ತೆ. 1 ಹೋಸ್ಟು, 2 ಹೋಸ್ಟು, 3 ಹೋಸ್ಟು, 4 ಹೋಸ್ಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಈ ಹೋಸ್ಟ್ ಒಳಗಡೆ ಬಂದು ಕಂಟೈನರ್ಗಳೆಲ್ಲ ರನ್ ಆಗ್ತಿರುತ್ತೆ ಡಾಕರ್ ಒಳಗಡೆ. ಅದರೊಳಗಡೆ ಕಂಟೈನರ್ಗಳೆಲ್ಲ ರನ್ ಆಗ್ತದೆ. ಇಲ್ಲೂ ಡಾಕರ್ ಒಳಗಡೆ ಕಂಟೈನರ್ ಆಗುತ್ತೆ. ಇದು ಹೋಸ್ಟ್ 1, ಇದು ಹೋಸ್ಟ್ 2, ಇದು ಹೋಸ್ಟ್ 3 ಅಂತ ತಿಳ್ಕೊಳ್ಳಿ. ಇದ್ರ ಮಧ್ಯೆ ಕಮ್ಯುನಿಕೇಷನ್ ಆಗಬೇಕು ಅಂತ ಅಂದರೆ ನಾವು ಒಂದು ಓವರ್ಲೇ ನೆಟ್ವರ್ಕ್ನ ಯೂಸ್ ಮಾಡ್ತೀವಿ. ಓಕೆನಾ. ಕ್ಯಾಲಿಕೋ, ಫ್ಲನಲ್ ಏನೇನೋ ಸಮಥಿಂಗ್ ಇದೆ, ಅದು ಒಂದು ಕ್ಯೂಬರ್ನೆಟಿಸ್ಗೆ ಹೋದಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಾಗಿರುತ್ತೆ ಈ ಡಾಕರ್ ನೆಟ್ವರ್ಕ್ ವಿಡಿಯೋ.